ನಮಸ್ಕಾರ ವೀಕ್ಷಕರೇ. ನಿನ್ನೆಯಿಂದ ದೇಶದಾದ್ಯಂತ ಟ್ರೆಂಡ್ ಆಗ್ತಾ ಇರೋ ಸುದ್ದಿ ಅಂದ್ರೆ ಅದು ನಟ ಅಲ್ಲು ಅರ್ಜುನ್ ಅರೆಸ್ಟ್. ಈ ಸೆಲೆಬ್ರಿಟಿಗಳು ಹೀಗೆ ಏನೋ ಒಂದು ಮಾಡ್ಕೊಂಡು ಜೈಲಿಗೆ ಹೋಗೋದು ಬರೋದು ಇವೆಲ್ಲ ಕಾಮನ್, ಇದೆಲ್ಲ ಗಿಮಿಕ್ ಅಂತ ಜನ ಮಾತಾಡೋ ಹೊತ್ತಲ್ಲಿ ಈ ಅರೆಸ್ಟ್ ನ ಅಸಲಿ ವಿಚಾರ ರಿವೀಲ್ ಆಗ್ತಾ ಇದೆ. ಬಹುಶಃ ಇಂಥದ್ದೊಂದು ಕಾರಣಕ್ಕೆ ಅರೆಸ್ಟ್ ಮಾಡಬಹುದು ಅಂತ ಯಾರು ಊಹೆನೂ ಮಾಡಿರ್ಲಿಕ್ಕಿಲ್ಲ, ಆದ್ರೆ ಅದು ನಡೆದೇ ಹೋಗಿದೆ. ಪುಷ್ಪಾ ಸ್ಟಾರ್ ಅರೆಸ್ಟ್ ಆಗುವುದಕ್ಕೆ ಕಾರಣವೇ ತೆಲಂಗಾಣ ಸಿಎಂ ಅನ್ನೋ ಆರೋಪವೂ ಕೂಡ ದೊಡ್ಡದಾಗ್ತಾ ಇದೆ. ಅದಕ್ಕೆ ಸಾಕ್ಷಿ ಅನ್ನೋ ವಿಡಿಯೋ ಕೂಡ ವೈರಲ್ ಆಗ್ತಾ ಇದೆ. ಸ್ಟೇಜ್ ಮೇಲೆ ಅಲ್ಲು ಅರ್ಜುನ್ ಆಡಿದ ಒಂದು ಮಾತಿಗೆ ತನ್ನ ಕೆಪಾಸಿಟಿ ಏನು ಅನ್ನೋದನ್ನ ರೇವಂತ್ ರೆಡ್ಡಿ ತೋರಿಸಿದ್ರ ಅನ್ನೋ ಪ್ರಶ್ನೆ ಹುಟ್ಟಿದೆ. ಇದೇ ಕಾರಣಕ್ಕೆ ಬಿಜೆಪಿ ನಾಯಕರು ದೊಡ್ಡ ಮಟ್ಟದಲ್ಲಿ ಅಲ್ಲು ಅರ್ಜುನ್ ಬೆನ್ನಿಗೆ ನಿಂತಿದ್ದಾರೆ. ಹಾಗಿದ್ರೆ ಅಲ್ಲು ಅರ್ಜುನ್ ಅರೆಸ್ಟ್ ಹಿಂದಿನ ರಾಜಕೀಯ ಏನು? ಅಲ್ಲು ಸಿನಿಮಾ ಬಿಟ್ಟು ರಾಜಕೀಯಕ್ಕೆ ಬರ್ತಾರ? ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಪುಷ್ಪರಾಜ್ ತಗ್ಗೋದೇ ಇಲ್ಲ ಅಂತ ತೆರೆ ಮೇಲೆ ಬಂದ ಅಲ್ಲು ಅರ್ಜುನ್ ಸಿನಿಮಾ ಥಿಯೇಟರ್ ನಲ್ಲಿ ಸುನಾಮಿ ಎಬ್ಬಿಸ್ತಾ ಇದೆ. ಮೊದಲ ದಿನ ಮಿಶ್ರ ಪ್ರತಿಕ್ರಿಯೆ ಬಂದರೂ ಸಿನಿಮಾ 1000 ಕೋಟಿ ಕಲೆಕ್ಷನ್ ದಾಟಿ ಸೌಂಡ್ ಮಾಡ್ತಾ ಇದೆ. ಸಕ್ಸಸ್ ಖುಷಿಯಲ್ಲಿದ್ದ ಅಲ್ಲು ಅರ್ಜುನ್ಗೆ ಶಾಕ್ ಕೊಟ್ಟಿದ್ದು ತೆಲಂಗಾಣ ಪೊಲೀಸರು. ಕಾಲ್ ತುಳಿತಕ್ಕೆ ಮಹಿಳಾ ಅಭಿಮಾನಿ ಮೃತಪಟ್ಟ ಕೇಸ್ ಸಂಬಂಧ ಅಲ್ಲು ಅರ್ಜುನ್ರನ್ನ ಅರೆಸ್ಟ್ ಮಾಡೋದಕ್ಕೆ ಖಾಕಿ ಟೀಮ್ ಬರುತ್ತೆ. ಅದು ಹೇಗೆ? ಸೀದಾ ಮನೆ ಒಳಗೆ ನುಗ್ಗಿ ಬೆಡ್ರೂಮ್ ನಲ್ಲಿದ್ದ ಅಲ್ಲು ಅರ್ಜುನ್ರನ್ನ ಹೊರಗೆ ಕರೆತಂದು ಎಳ್ಕೊಂಡು ಹೋಗ್ತಾರೆ. ಇದು ಕೂಡ ಸಿನಿಮಾ ಗಿಮಿಕ್ಕೆ ಇರ್ಬೋದೇನೋ ಅಂತಲೇ ಎಲ್ಲರೂ ಅಂದ್ಕೊಂಡಿದ್ರು. ಆದ್ರೆ ಅಸಲಿ ವಿಷಯ ಗೊತ್ತಾದಾಗ ಎಲ್ಲರ ತಲೆ ಗಿರ್ ಅಂತ ಇದೆ. ಪುಷ್ಪಾ 2 ಸಿನಿಮಾ ಸಕ್ಸಸ್ ಆಗ್ತಾ ಇದ್ದ ಹಾಗೆ ಸಿನಿಮಾ ಟೀಮ್ ಸಂಭ್ರಮಾಚರಣೆಯನ್ನ ಶುರು ಮಾಡ್ಕೊಂಡಿರುತ್ತೆ. ಈ ವೇಳೆ ಚಿತ್ರದ ಸಕ್ಸಸ್ಗೆ ಕಾರಣವಾದ ಎಲ್ಲರನ್ನ ನೆನಪಿಸಿಕೊಂಡು ಅಲ್ಲು ಅರ್ಜುನ್ ಧನ್ಯವಾದವನ್ನ ತಿಳಿಸ್ತಾ ಇರ್ತಾರೆ. ಹಾಗೆ ತೆಲಂಗಾಣ ಸರ್ಕಾರಕ್ಕೂ ತೆಲಂಗಾಣ ಸಿಎಂಗೂ ಅಂತ ಹೇಳುವಾಗ ಸಿಎಂ ಹೆಸರು ನೆನಪಾಗೋದಿಲ್ಲ. ಸ್ವಲ್ಪ ಹೊತ್ತು ಟ್ರೈ ಮಾಡಿದ್ರು ನೆನಪಾಗದೇ ಇದ್ದಾಗ ಅದನ್ನ ಕವರ್ ಅಪ್ ಮಾಡ್ಕೊಳ್ಳೋದಕ್ಕೆ ಅಲ್ಲು ಅರ್ಜುನ್ ಟ್ರೈ ಮಾಡ್ತಾರೆ. ಗಂಟಲು ಒಣಗಿದೆ, ನೀರು ಬೇಕು ಅಂತ ಕೇಳ್ತಾರೆ. ನೀರು ತಂದುಕೊಟ್ಟ ವ್ಯಕ್ತಿ ಬಳಿ ಸಿಎಂ ಹೆಸರೇನು ಅಂತ ಕೇಳ್ತಾರೆ. ಇದು ಮೈಕಲ್ಲಿ ಜೋರಾಗಿ ಕೇಳಿಸಿದ್ರಿಂದ ಅಲ್ಲಿದ್ದ ಎಲ್ಲರೂ ನಕ್ಕಿದ್ದಾರೆ. ಇದಾದ ಬಳಿಕ ನಾನು ಎಲ್ಲಿ ನಿಲ್ಲಿಸಿದ್ನೋ ಅಲ್ಲಿಂದಲೇ ಮಾತನ್ನ ಮುಂದುವರಿಸ್ತೀನಿ ಅಂತ ಹೇಳಿ ತೆಲಂಗಾಣ ಸರ್ಕಾರ ಹಾಗೂ ಸಿಎಂ ರೇವಂತ್ ರೆಡ್ಡಿಗೆ ಧನ್ಯವಾದಗಳನ್ನ ತಿಳಿಸಿದ್ದಾರೆ. ಈ ವಿಡಿಯೋ ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗಿ ಸುನಾಮಿ ಎಬ್ಬಿಸಿದ್ದೇ ತಡ ಅಲ್ಲು ಅರ್ಜುನ್ ಅರೆಸ್ಟ್ ಆಗಿದೆ. ಇನ್ನು ಈ ಆರೋಪಕ್ಕೆ ಪುಷ್ಟಿ ನೀಡೋ ಇನ್ನೊಂದು ಅಂಶ ಕೂಡ ಇಲ್ಲಿದೆ. ಅದೇನೆಂದ್ರೆ ಕಾಲ್ ತುಳಿತಕ್ಕೆ ಅಭಿಮಾನಿ ಮೃತಪಟ್ಟಿರೋದಕ್ಕೆ ನೇರ ಹೊಣೆ ಅಲ್ಲು ಅರ್ಜುನ್ ಅಲ್ಲ. ಅಲ್ಲದೆ ಘಟನೆ ನಡೆದು 3-4 ದಿನ ಆದ್ಮೇಲೆ ಅರೆಸ್ಟ್ ಮಾಡಿದ್ದಾರೆ ಅನ್ನೋದು. ಅಲ್ಲು ಅರ್ಜುನ್ ಬಂಧನಕ್ಕೆ ಪೊಲೀಸ್ ಇಲಾಖೆ ಕೊಟ್ಟ ಕಾರಣ ಏನು ಅಂದ್ರೆ ಸ್ಟಾರ್ ನಟ ಅಲ್ಲಿಗೆ ವಿಸಿಟ್ ಕೊಟ್ಟಿದ್ರಿಂದಲೇ ಕಾಲ್ ತುಳಿತ ಆಗಿದ್ದು, ಅಲ್ಲು ಅರ್ಜುನ್ ಬರೋದಕ್ಕೆ ಮುಂಚೆ ಅಲ್ಲಿ ಸರಿಯಾದ ವ್ಯವಸ್ಥೆಯನ್ನ ಮಾಡ್ಕೊಳ್ಬೇಕಿತ್ತು, ಆದ್ರೆ ಮಾಡಿರ್ಲಿಲ್ಲ. ಥಿಯೇಟರ್ ನಲ್ಲಿ ಕ್ರೌಡ್ ಆಗದಂತೆ ಮುಂಚೆ ಥಿಯೇಟರ್ ಸಿಬ್ಬಂದಿ ಹಾಗೂ ಸ್ಥಳೀಯ ಪೊಲೀಸ್ ಇಲಾಖೆಗೆ ತಿಳಿಸ್ಬೇಕಿತ್ತು. ಆಗ ಇಂಥ ಘಟನೆ ನಡೀತಾ ಇರ್ಲಿಲ್ಲ. ಆದ್ರಿಂದ ಅಲ್ಲು ಅರ್ಜುನ್ ನೇರ ಹೊಣೆ ಅಂತ ಹೇಳ್ತಾರೆ. ಅಲ್ಲದೆ ಮೃತ ಮಹಿಳೆಯ ಪತಿ ಕೊಟ್ಟ ದೂರಿನ ಆಧಾರದಲ್ಲಿ ಅಲ್ಲು ಅರ್ಜುನ್ರನ್ನ ಅರೆಸ್ಟ್ ಮಾಡಲಾಗಿದೆ ಅನ್ನೋ ಕಾರಣವನ್ನ ಕೊಡ್ತಾರೆ. ಆದ್ರೆ ಈ ವಿಡಿಯೋ ವೈರಲ್ ಆದ್ಮೇಲೆ ಆ ಕಾರಣವನ್ನ ಯಾರು ಕೂಡ ನಂಬ್ತಾ ಇಲ್ಲ. ಇನ್ನು ಬಹುತೇಕರು ಅಂದ್ಕೊಳ್ಬಹುದು ಎಷ್ಟು ಚಿಕ್ಕ ವಿಚಾರಕ್ಕೆ ಅರೆಸ್ಟ್ ಆಗುತ್ತಾ, ಸಾಧ್ಯವೇ ಇಲ್ಲ ಅಂತ. ಆದ್ರೆ ಇಲ್ಲೂ ಕೂಡ ಸಾಕಷ್ಟು ವಿಚಾರಗಳನ್ನ ಗಮನಿಸಬೇಕಿದೆ. ಒಂದು ಹಂತ ದಾಟಿದ ಮೇಲೆ ಹಣಕ್ಕಿಂತ ಹೆಚ್ಚಾಗಿ ಪ್ರೆಸ್ಟೀಜ್ ಮುಖ್ಯ ಆಗುತ್ತೆ ಅನ್ನೋದು ಸಾಕಷ್ಟು ಸಲ ಸಾಬೀತಾಗಿದೆ. ಒಂದು ರಾಜ್ಯದ ಸಿಎಂ, ಅದರಲ್ಲೂ ಸರ್ಕಾರ ಬರೋದಕ್ಕೆ ತಾವೇ ಕಾರಣ ಅನಿಸ್ಕೊಂಡಿರೋ ಸಿಎಂ ಹೆಸರು ಗೊತ್ತಿಲ್ಲ ಅನ್ನೋದನ್ನ ಸ್ಟೇಜ್ ಮೇಲೆ ಹೇಳಿ ಎಲ್ಲರೂ ನಗುವಂತೆ ಆದ್ರೆ ಅದು ಸಣ್ಣ ಮುಖಭಂಗ ಅಲ್ಲ, ಆಡಿಕೊಳ್ಳೋರ ಬಾಯಿಗೆ ಸಿಕ್ಕಿಕೊಂಡಂತಾಗುತ್ತೆ. ಅಂದಹಾಗೆ ಅಲ್ಲು ಅರ್ಜುನ್ ಚಿಕ್ಕ ಪುಟ್ಟ ವ್ಯಕ್ತಿ ಅಲ್ಲ. ಅರೆಸ್ಟ್ ಮಾಡಿ ತಿಂಗಳಾನುಗಟ್ಟಲೆ ಜೈಲಲ್ಲಿ ಕೂರಿಸೋದಕ್ಕೂ ಆಗೋದಿಲ್ಲ. ಮುಖಭಂಗ ಆಗಿದ್ದಕ್ಕೆ ಸೇಡು ಅನ್ನೋ ಹಾಗೆ ಸಿಎಂ ಕೆಪಾಸಿಟಿ ಏನು ಅನ್ನೋದನ್ನ ತೋರಿಸ್ಬೇಕಿತ್ತು. ಅರೆಸ್ಟ್ ಆದ ದಿನವೇ ಬೇಲ್ ಸಿಕ್ಕಿ ವಾಪಸ್ ಹೋದ್ರೂ ಪರವಾಗಿಲ್ಲ, ಒಂದು ಸಲ ಮನೆಯಿಂದ ಪೊಲೀಸರು ಕರ್ಕೊಂಡು ಹೋಗಿ ಜೈಲಿನ ಒಳಗೆ ಕೂರಿಸ್ಬೇಕು ಅನ್ನೋ ಇಂಟೆನ್ಷನ್ ಇತ್ತು. ಇದೇ ಕಾರಣಕ್ಕೆ ಈ ರೀತಿ ಮಾಡಿರೋದು ಅಂತ ಚರ್ಚೆಗಳಾಗ್ತಾ ಇವೆ. ಇನ್ನು ಮೊದಲೇ ಕಾಂಗ್ರೆಸ್ ಎಲ್ಲಿ ಎಡಗುತ್ತೆ ಅನ್ನೋದನ್ನ ನೋಡಿ ಟಕ್ಕರ್ ಕೊಡೋದಕ್ಕೆ ಕಾದು ಕುಳಿತುಕೊಳ್ಳೋ ಬಿಜೆಪಿಗೆ ಈ ಇನ್ಸಿಡೆಂಟ್ ಟಾರ್ಗೆಟ್ ಮಾಡೋದಕ್ಕೆ ಅವಕಾಶ ಕೊಟ್ಟಿದೆ. ರೇವಂತ್ ರೆಡ್ಡಿ ಸರ್ಕಾರದ ವಿರುದ್ಧ ಸೆಷನ್ ನಲ್ಲೂ ಕೂಡ ಆಕ್ರೋಶ ವ್ಯಕ್ತವಾಗಿದೆ. ಕೇಂದ್ರ ಸಚಿವರಾದ ಅಶ್ವಿನಿ ವೈಷ್ಣವ್ ಕಾಂಗ್ರೆಸ್ ಸರ್ಕಾರ ತನ್ನ ತಪ್ಪನ್ನ ಮುಚ್ಚಿಕೊಳ್ಳೋದಕ್ಕೆ ಅಲ್ಲು ಅರ್ಜುನ್ರನ್ನ ಅರೆಸ್ಟ್ ಮಾಡಿಸಿದೆ. ಕಾಲ್ ತುಳಿತಕ್ಕೆ ಒಬ್ಬ ಮಹಿಳೆ ಮೃತಪಟ್ಟಿರೋದು ಸರ್ಕಾರದ ವೈಫಲ್ಯ. ಆದ್ರೆ ಜನರಿಗೆ ಇದು ಗೊತ್ತಾಗಬಾರದು ಅನ್ನೋ ಕಾರಣಕ್ಕೆ ಅಲ್ಲು ಅರ್ಜುನ್ರನ್ನ ಬಲಿಪಶು ಮಾಡಿದೆ ಅಂತ ಕಿಡಿ ಕಾರಿದ್ರು. ಇನ್ನೊಂದೆಡೆ ತೆಲಂಗಾಣ ಬಿಜೆಪಿಯ ಹಿಂದೂ ಫೈರ್ ಬ್ರ್ಯಾಂಡ್ ಹಾಗೂ ಎಂಎಲ್ಎ ರಾಜಾ ಸಿಂಗ್ ಅಲ್ಲು ಅರ್ಜುನ್ಗೆ ತಮ್ಮ ಬೆಂಬಲ ಅನ್ನೋ ಮೂಲಕ ರೇವಂತ್ ರೆಡ್ಡಿಗೆ ಟಕ್ಕರ್ ಕೊಟ್ರು. ಮತ್ತೊಂದೆಡೆ ಬಿಆರ್ಎಸ್ ಕೂಡ ರೇವಂತ್ ರೆಡ್ಡಿ ವಿರುದ್ಧ ತಿರುಗಿ ಬಿದ್ದಿದೆ.
ಮಾಜಿ ಸಿಎಂ ಕೆಸಿಆರ್ ಪುತ್ರ ಕೆಟಿಆರ್ ಕಾಲ್ತುಳಿತದಿಂದ ಆದ ಸಾವಿಗೆ ಅಲ್ಲು ಅರ್ಜುನ್ ನೇರ ಹೊಣೆ ಅನ್ನೋದಾದ್ರೆ, ತೆಲಂಗಾಣ ಸರ್ಕಾರ ನಡೆಸ್ತಾ ಇರೋ ಇಲ್ಲೀಗಲ್ ಕನ್ಸ್ಟ್ರಕ್ಷನ್ ಡೆಮಾಲಿಷನ್ ವೇಳೆ ಕೆಲವರು ಮೃತಪಟ್ಟಿರೋ ಸುದ್ದಿ ಬಂದಿತ್ತು. ಅದಕ್ಕೆ ಸಿಎಂ ನೇರ ಹೊಣೆಯಾಗಿದ್ದು ಅವರನ್ನು ಅರೆಸ್ಟ್ ಮಾಡಬೇಕಲ್ವಾ ಅಂತ ಪ್ರಶ್ನಿಸಿದ್ದಾರೆ. ಇನ್ನು ಈ ಘಟನೆ ಆಗ್ತಾ ಇದ್ದ ಹಾಗೆ ಇನ್ನೊಂದು ವಿಚಾರ ಕೂಡ ಮುನ್ನೆಲೆಗೆ ಬಂದಿತ್ತು. ಅದೇನಂದ್ರೆ, ಆಂಧ್ರ ಎಲೆಕ್ಷನ್ ಬಳಿಕ ಮೆಗಾ ಫ್ಯಾಮಿಲಿಯಲ್ಲಿ ಅಲ್ಲು ಅರ್ಜುನ್ ಒಡನಾಟ ಸರಿಯಿಲ್ಲ. ಪವನ್ ಕಲ್ಯಾಣ್ ಹಾಗೂ ಚಿರಂಜೀವಿ ವಿರುದ್ಧ ಅಲ್ಲು ಅರ್ಜುನ್ ಹೆಜ್ಜೆ ಇಡ್ತಾ ಇದ್ದಾರೆ ಅನ್ನೋದು ಗೊತ್ತೇ ಇದೆ. ಇದೇ ಕಾರಣಕ್ಕೆ ಅಭಿಮಾನಿಗಳಲ್ಲೂ ಕಿತ್ತಾಟ ಶುರುವಾಗಿದ್ದು ಅಲ್ಲು ಅರ್ಜುನ್ರನ್ನ ಸಿಕ್ಕಾಪಟ್ಟೆ ಟ್ರೋಲ್ ಮಾಡೋ ಕೆಲಸಗಳು ನಡೀತಾ ಇತ್ತು. ಆದ್ರಿಂದ ಈ ಅರೆಸ್ಟ್ ಹಿಂದೆ ಫ್ಯಾಮಿಲಿ ಮ್ಯಾಟರ್ ಇರ್ಬೋದಾ ಅನ್ನೋ ಚರ್ಚೆಗಳು ಕೂಡ ನಡೆದಿತ್ತು. ಆದ್ರೆ ಅದ್ ಯಾವಾಗ ಈ ವಿಡಿಯೋ ಹಾಗೂ ಇದರ ಹಿಂದಿನ ರಹಸ್ಯ ರಿವೀಲ್ ಆಯ್ತೋ, ರೇವಂತ್ ರೆಡ್ಡಿ ಸರ್ಕಾರದ ವಿರುದ್ಧ ಎಲ್ಲರೂ ತಿರುಗಿ ಬಿದ್ದಿದ್ದಾರೆ. ಇನ್ನು ಈ ಘಟನೆ ಮೆಗಾ ಫ್ಯಾಮಿಲಿಯನ್ನ ಮತ್ತೆ ಒಂದು ಮಾಡುತ್ತಾ ಅನ್ನೋ ನಿರೀಕ್ಷೆಗಳಿಗೂ ಕೂಡ ನಾಂದಿ ಹಾಡ್ತಾ ಇದೆ. ಯಾಕಂದ್ರೆ ಪವನ್ ಕಲ್ಯಾಣ್ ರಾಜಕೀಯ ವಿಚಾರದಿಂದಲೇ ಈ ಮನಸ್ತಾಪ ಹಾಗೂ ಅಂತರಗಳು ಶುರುವಾಗಿದ್ದು. ಆಂಧ್ರ ಎಲೆಕ್ಷನ್ ವೇಳೆ ಅಲ್ಲು ಅರ್ಜುನ್ ಹೆಂಡತಿ ಕಡೆಯ ಸಂಬಂಧಿಯೊಬ್ಬರು ವೈಎಸ್ಆರ್ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧೆ ಮಾಡಿರ್ತಾರೆ. ಆದ್ರೆ ಅದೇ ಟೈಮ್ನಲ್ಲಿ ಎನ್ಡಿಎ ಮೈತ್ರಿಕೂಟ ಜನಸೇನೆಗೂ ಕೂಡ ಇದು ಕ್ರೂಷಿಯಲ್ ಎಲೆಕ್ಷನ್ ಆಗಿರುತ್ತೆ. ವೈಎಸ್ಆರ್ ಪರ ಅಲ್ಲು ಅರ್ಜುನ್ ಪ್ರಚಾರಕ್ಕೆ ಹೋದ್ರೆ ಇದರಿಂದ ಜನರಿಗೆ ಬೇರೆ ರೀತಿಯ ಮೆಸೇಜ್ ಪಾಸ್ ಆದಂತಾಗುತ್ತೆ. ಆದ್ರಿಂದ ಯಾವುದೇ ಕಾರಣಕ್ಕೂ ಪ್ರಚಾರಕ್ಕೆ ಹೋಗ್ಬೇಡ ಅಂತ ಖುದ್ದು ಮೆಗಾ ಫ್ಯಾಮಿಲಿಯ ಹಿರಿಯರು ಸಲಹೆ ಕೊಟ್ಟಿರ್ತಾರೆ. ಆದ್ರೆ ಅಲ್ಲು ಅರ್ಜುನ್ ನನ್ನ ನಿರ್ಧಾರ ನನ್ನದು ಅಂತ ವೈಎಸ್ಆರ್ ಅಭ್ಯರ್ಥಿ ಪರ ಪ್ರಚಾರ ನಡೆಸಿರ್ತಾರೆ. ಇದಾದ ಬಳಿಕ ಶುರುವಾದ ಅಂತರ ಯಾವತ್ತೂ ಅಲ್ಲು ಅರ್ಜುನ್ರನ್ನ ಕುಟುಂಬಕ್ಕೆ ಹತ್ತಿರವಾಗುವಂತೆ ಮಾಡಿರಲಿಲ್ಲ. ಅಲ್ಲದೆ ಇದುವರೆಗೂ ಮೆಗಾ ಫ್ಯಾಮಿಲಿಯ ಯಾವುದೇ ಸಿನಿಮಾ ರಿಲೀಸ್ ಆದ್ರೂ ಚಿರಂಜೀವಿ, ಪವನ್ ಕಲ್ಯಾಣ್ ಅಥವಾ ಯಾರಾದ್ರೂ ಪ್ರಚಾರಕ್ಕೆ ಬರೋ ಸಂಪ್ರದಾಯ ಇಟ್ಕೊಂಡಿದ್ರು. ಆದ್ರೆ ಪುಷ್ಪ 2ಗೆ ಅಲ್ಲು ಅರ್ಜುನ್ ಯಾರನ್ನೂ ಪ್ರಚಾರಕ್ಕೆ ಕರೆಸದೆ ಒಂಟಿಯಾಗಿ ಹೆಜ್ಜೆ ಇಟ್ಟಿದ್ರು. ಆದ್ರೆ ಈಗ ಪವನ್ ಕಲ್ಯಾಣ್ ಎಲ್ಲವನ್ನ ಮರೆತು ಪುಷ್ಪ ಸಿನಿಮಾಗೆ ಬೆಂಬಲ ಸೂಚಿಸಿದ ಬಳಿಕ ವಾತಾವರಣ ಕಂಪ್ಲೀಟ್ ಚೇಂಜ್ ಆಗಿತ್ತು. ಈಗ ಅಲ್ಲು ಅರ್ಜುನ್ ಸಂಕಷ್ಟದ ಸಮಯದಲ್ಲಿ ಬೆಂಬಲ ಕೊಡ್ತಾ ಇರೋದು ಕೂಡ ಬಿಜೆಪಿ, ಅರ್ಥಾತ್ ಪವನ್ ಕಲ್ಯಾಣ್ರ ಜನಸೇನೆಯ ಮಿತ್ರ ಪಕ್ಷ ಎನ್ಡಿಎ. ಆದ್ರಿಂದ ಮುಂದಿನ ದಿನಗಳಲ್ಲಿ ಈ ಇನ್ಸಿಡೆಂಟ್ ಎಲ್ಲಾ ಅಸಮಾಧಾನಗಳನ್ನ ತಿಳಿಯಾಗಿಸುತ್ತೆ ಅನ್ನೋ ನಿಟ್ಟಿನಲ್ಲೂ ಕೂಡ ಚರ್ಚೆಗಳಾಗ್ತಾ ಇದೆ. ಆದ್ರೆ ಇದೆಲ್ಲದರ ಮಧ್ಯೆ ಅಲ್ಲು ಅರ್ಜುನ್ ಪಾಲಿಟಿಕ್ಸ್ಗೆ ಬರೋ ಬಗ್ಗೆಯೂ ಸುದ್ದಿ ಹರಿದಾಡ್ತಾ ಇದೆ. ಸಿನಿಮಾ ಪ್ರಚಾರಕ್ಕೆ ದೆಹಲಿಗೆ ಹೋದ ವೇಳೆ ಅಲ್ಲು ಅರ್ಜುನ್ ಆಡಿದ್ದ ಏ ನಯಾ ಭಾರತ್ ಹೇ ಸೇರಿ ಹಲವು ಮಾತುಗಳು ಈ ರೂಮರ್ಗೆ ಪುಷ್ಟಿ ಕೊಟ್ಟಿತ್ತು. ಅಲ್ಲದೆ ಚುನಾವಣಾ ಚತುರ ಪ್ರಶಾಂತ್ ಕಿಶೋರ್ರನ್ನ ಅಲ್ಲು ಅರ್ಜುನ್ ಭೇಟಿಯಾಗಿದ್ರು ಅನ್ನೋ ಸುದ್ದಿಯೂ ಬಂದಿತ್ತು. ಆದ್ರೆ ಅಲ್ಲು ಅರ್ಜುನ್ ಟೀಮ್ ಪೊಲಿಟಿಕಲ್ ಎಂಟ್ರಿ ಇಲ್ಲ ಅನ್ನೋದನ್ನ ಸ್ಪಷ್ಟಪಡಿಸ್ತಾ ಇದೆ. ಒಟ್ನಲ್ಲಿ ರಾಜಕೀಯ ಅನ್ನೋದು ಪ್ಯಾನ್ ಇಂಡಿಯಾ ಪುಷ್ಪರಾಜ್ನನ್ನು ಬಿಡ್ಲಿಲ್ಲ. ತಗ್ಗೋದೇ ಇಲ್ಲ ಅಂತ ಇದ್ದ ಹೀರೋನನ್ನ ಬೆಡ್ರೂಮ್ಗೆ ಹೋಗಿ ಅರೆಸ್ಟ್ ಮಾಡಿಸಿದ್ರು ಅನ್ನೋ ವಿಚಾರ ರೇವಂತ್ ರೆಡ್ಡಿಯನ್ನ ಸುತ್ತಕೊಂಡಿದೆ. ಇದು ಪಾಸಿಟಿವ್ ಆಗುತ್ತಾ ನೆಗೆಟಿವ್ ಆಗುತ್ತಾ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.